ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ರಾಜ್ಯದ ಹಲವು ಭಾಗದಲ್ಲಿ ಮುಂದುವರಿತಾ ಇದೆ. ಅದರಲ್ಲೂ ಈ ಚಿಕ್ಕಮಗಳೂರಿನಲ್ಲಂತೂ ಒಂದು ಕಡೆ ಆನೆ ಕಾಟ, ಮತ್ತೊಂದು ಕಡೆ ಚಿರತೆ ಕಾಟ. ಜನ ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಹೊಲದಲ್ಲಿ ಚಿರತೆಯನ್ನ ಕಂಡು ದಂಪತಿ ಕಂಗಾಲಾಗಿದ್ದಾರೆ. ಅಜ್ಜಂಪುರ ತಾಲೂಕಿನ ಎರೆಹೊಸೂರು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಜಮೀನಿನಲ್ಲಿ ರೌಂಡ್ಸ್ ಹಾಕಿದೆ. ಅಲ್ಲೇ ಠಿಕಾಣಿ ಕೂಡ ಚಿರತೆ ಹೂಡಿದೆ. ಜಮೀನನ್ನ ಬಿಟ್ಟು ಹೋಗದೆ ದಂಪತಿಗಳು ಭಯದಲ್ಲಿಯೇ ನಿಂತು ಬಿಟ್ಟಿದ್ದಾರೆ. ಭಯದಲ್ಲಿಯೇ ವಿಡಿಯೋ ಮಾಡಿದ್ದಾರೆ ದಂಪತಿ. ನಮ್ಮ ಕಡೆ ಬರಬೇಡ ಕಣಪ್ಪ, ಹೊರಟು ಹೋಗ್ಬಿಡು ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಜಮೀನಿನಲ್ಲಿ ನಡೆದಂತಹ ಘಟನೆ. ಆ ವಿಡಿಯೋ ಏನು ಚಿರತೆ ಗೊತ್ತಾಗುತ್ತಾ? ಇವ್ರು ಮಾಡ್ಕೊಂಡಿರುವಂತಹ ಪ್ರಾರ್ಥನೆ ಏನಾದರೂ ಚಿರತೆ ಕೇಳಿಸುತ್ತಾ? ಇಲ್ಲ. ಯಪ್ಪ ದೇವ್ರೆ, ಅದು ಬಂದರೆ ಏನು ಮಾಡಬೇಕು ಯೋಚನೆ ಮಾಡ್ತಿದ್ದೀನಿ. ಓಡೋಕ್ಕಂತೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಉಲ್ಟಾ ಹೋಗ್ತೈತೆ. ಯಪ್ಪ ದೇವ್ರೆ, ಪರಮಾತ್ಮ ಬರಬೇಡ ಕಣೋ, ಬರಬೇಡ ಕಣೋ, ಸಾಯಿ ಬಡಿಬೇಡ ಕಣೋ, ನಮ್ಮನ್ನ ಆ ಕಡೆ ತಿರ್ಕೊಂಡು ಹೋಗೋ. ನಾಯಿ ಅನ್ಕಂಡೆ. ಅದು ಬಂದರೆ ಏನು ಮಾಡಬೇಕು ಯೋಚನೆ ಮಾಡ್ತಿದ್ದೀನಿ. ಓಡೋಕ್ಕಂತೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಉಲ್ಟಾ ಹೋಗ್ತೈತೆ. ಯಪ್ಪ ದೇವ್ರೆ, ಪರಮಾತ್ಮ ಬರಬೇಡ ಕಣೋ, ಬರಬೇಡ ಕಣೋ, ಸಾಯಿ ಬಡಿಬೇಡ ಕಣೋ, ನಮ್ಮನ್ನ ಆ ಕಡೆ ತಿರ್ಕೊಂಡು ಹೋಗೋ. ನಾಯಿ ಅನ್ಕಂಡೆ. ಅಲ್ಲ, ಚಿರತೆ ಬಂದಾಗಿದೆ. ಹೆಂಗೋ ತಪ್ಪಿಸ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋದು ನೋಡೋದು ಬಿಟ್ಬಿಟ್ಟು ಚಿರತೆ ಹತ್ರನೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಬರಬೇಡ ಆ ಕಡೆ ತಿರ್ಕೊಂಡು ಹೋಗು ಅಂದರೆ ಚಿರತೆ ಕೇಳಿಸುತ್ತಾ? ಅದು ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸ್ಥಳೀಯರಲ್ಲಿ ಮೂಡಿರುವಂತಹ ಆತಂಕ ಇದು. ಆ ಕಡೆ ತಿರ್ಕೊಂಡು ಹೋಗೋ. ನಾಯಿ ಅನ್ಕಂಡೆ. ಅದು ಬಂದರೆ ಏನು ಮಾಡಬೇಕು ಯೋಚನೆ ಮಾಡ್ತಿದ್ದೀನಿ. ಓಡೋಕ್ಕಂತೂ ಆಗೋದಿಲ್ಲ. ಅಜ್ಜಂಪುರ ತಾಲೂಕಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಜಮೀನಿನಲ್ಲಿ. ಅದೇ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದಂಪತಿ ಆ ಕ್ಷಣದಲ್ಲಿ ಆತಂಕಕ್ಕೊಳಗಾಗ್ತಾರೆ. ಚಿರತೆ ನೋಡಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ. ಚಿರತೆ ಬಂದಿದೆ ಅಂತ ಹೇಳಿ ಜನರಿಗೆ ಹೇಳಿದ್ರೆ ನಂಬಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಸೆರೆ ಹಿಡ್ಕೊಂಡು ಅಲ್ಲಿಂದ ಬಚಾವಾಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಂತೂ ಇತ್ತೀಚೆಗೆ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರ್ತಾ ಇದೆ. ಒಂದು ಕಡೆ ಹಿಂಡು ಕಾಡಾನೆಗಳು ಪ್ರತ್ಯಕ್ಷವಾಗ್ತಾ ಇದ್ರೆ, ಈಗ ಚಿರತೆ ಕಾಟ ಕೂಡ ಚಿಕ್ಕಮಗಳೂರಿನ ಜನರನ್ನ ಆವರಿಸಿಕೊಂಡಿದೆ. ಜನ ಹೊಲ ಗದ್ದೆಗಳಿಗೆ ಹೋಗೋದಕ್ಕೂ ಕೂಡ ಭಯ ಪಡಬೇಕಾದಂತಹ ಪರಿಸ್ಥಿತಿ. ಬರಬೇಡ ಕಣೋ, ಅದು ಬಂದರೆ ಏನು ಮಾಡಬೇಕು ಯೋಚನೆ ಮಾಡ್ತಿದ್ದೀನಿ. ಓಡೋಕ್ಕಂತೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಉಲ್ಟಾ ಹೋಗ್ತೈತೆ. ಯಪ್ಪ